ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಸಿಕಲ್ ರಾಮಚಂದ್ರೇಗೌಡ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಿಸಿದರು. ನಂತರ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಗೆ ಸಿಕಲ್ ರಾಮಚಂದ್ರೇಗೌಡರು ಭೇಟಿ ನೀಡಿ ಮಕ್ಕಳಿಗೆ ತಲೆದಿಂಬು ಮತ್ತು ಚಾಪೆಗಳನ್ನು ವಿತರಿಸಿದರು. ಊಟದ ವ್ಯವಸ್ಥೆ ಸಹ ಮಾಡಿ ಸ್ವತಃ ಅವರೇ ಮಕ್ಕಳಿಗೆ ಬಡಿಸಿದರು. ನಂತರ ಅಂಧ ಮಕ್ಕಳ ಆರೋಗ್ಯಕ್ಕೆ ಪೌಷ್ಟಿಕತೆ ಬಹುಮುಖ್ಯವಾಗಿ ಬೇಕಾಗಿರುತ್ತದೆ. ಆದ್ದರಿಂದ ಪ್ರತಿದಿನ ಮಕ್ಕಳಿಗೆ ಮೊಟ್ಟೆ ಮತ್ತು ಹಾಲನ್ನು ನೀಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಆನಂದ್ ಗೌಡ, ನಗರಾಧ್ಯಕ್ಷರಾದ ನರೇಂದ್ರ, ಚಾತುರ್ಯ, ಮಂಜುಳಾ ಹಾಗೂ ನಗರಸಭೆ ಸದಸ್ಯರಾದ ನಾರಾಯಣ ಸ್ವಾಮಿ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಅವರ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಮತ್ತು ನಿಮ್ಮೊಂದಿಗೆ ಮಕ್ಕಳ ಜೊತೆಯಲ್ಲಿ ಇವತ್ತು ನಿಮಗೆಲ್ಲರೂ ಕೂಡ ಚಾಪೆ ಮತ್ತು ಜಿಮ್ಮುಗಳನ್ನು ಕೊಟ್ಟು ಅವರ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಬಿಜೆಪಿಯ ಜಿಲ್ಲಾ ಕಾರ್ಯಕರ್ತರು ಮತ್ತು ತಾಲೂಕು ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ರಾಮಚಂದ್ರ ಪ್ರಸಾರ ಒಂದೆರಡು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಈ ಶಿಡ್ಲಘಟ್ಟ ನಗರದಲ್ಲಿ ಸಾಕಷ್ಟು ಮಕ್ಕಳು ಇವತ್ತು ಏನಿಲ್ಲಿ ಅನಾಥಾಶ್ರಮದಲ್ಲಿ ಸಾಕಷ್ಟು ಜನಕ್ಕೆ ದೃಷ್ಟಿ ಇಲ್ಲ, ದೃಷ್ಟಿ ದೋಷ ಇದೆ, ಕೆಲವರೆಲ್ಲ ಮಾನಸಿಕ ಒಂದು ತೊಂದರೆಗಳಿಂದ ಇರ್ತಕ್ಕಂಥ ಮಕ್ಕಳೆಲ್ಲ ಇವತ್ತು ಸಂಸ್ಥೆ ಗೋಪಾಲಣ್ಣವರೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಸರ್ಕಾರ ಮುಂದೆ ಇಟ್ಟಿರ್ತಕ್ಕಂಥ ಪ್ರಸ್ತಾವನೆ ಅದ್ರ ಜೊತೆಗೆ ಬೇಗ ಆಗ್ತಕ್ಕಂಥ ಕೆಲಸ ಪ್ರಸ್ತಾವನೆ ಜೊತೆಗೆ ನಾವೊಂದು ಡಿ ಸಿ ಅವರ ಹತ್ರ ಮಾಡ್ತಕ್ಕಂಥ ಕೆಲಸ. ಏನಾದರೂ ಸಮಸ್ಯೆ ಇದ್ದರೆ, ಊಟದ ಸಮಸ್ಯೆ ಇದ್ದರೆ, ಬೇರೆ ಮರಗಳ ಸಮಸ್ಯೆ ಇದ್ದರೆ, ಓದೋಕ್ಕೆ ಸಮಸ್ಯೆ ಇದ್ದರೆ, ಏನೇ ಸಮಸ್ಯೆ ಇದ್ದರೂ ನಮ್ಮಲ್ಲಿ ಬಂದು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ. ಆ ಸಮಸ್ಯೆಗೆ ನಾವು ಹಿಂದೆ ನಿಂತ್ಕೊಂತೀವಿ. ಮಕ್ಕಳಿಗೆ ಏನೆಲ್ಲ ಫೆಸಿಲಿಟಿ ಕೊಡೋದಕ್ಕೆ ಏನು ಕೇಳ್ತೀರಾ ನಾವು ಮುಂದಿನ ದಿನದಲ್ಲಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡಬೇಕಾಗಿದೆ. ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇಂಥ ಒಂದು ಸೇವೆಗಳನ್ನು ಮಾಡೋದಕ್ಕೆ ಒಳ್ಳೆಯ ಈ ಒಂದು ರಾಜಕೀಯದಲ್ಲೂ ಕೂಡ ಒಳ್ಳೆಯ ಒಂದು ಉತ್ತಮ ಸಾಧನೆಯನ್ನು ಮಾಡಿ ನಮ್ಮ ಯಶಸ್ಸಿನ ಗಳಿಸಲಿಕ್ಕೆ ನಾನು ಹುಟ್ಟುಹಬ್ಬದ ಈ ಒಂದು ಪ್ರಯತ್ನದಲ್ಲಿ ಮತ್ತೊಮ್ಮೆ ನಾನು ಅವರಿಗೆ ಶುಭಾಶಯವನ್ನು ಸಲ್ಲಿಸುತ್ತೇನೆ. ಕರೆಕ್ಟಾಗಿ ತಗೋಬೇಕು, ಇವಾಗ ಕರೆಕ್ಟಾಗಿ ಮಕ್ಕಳು ಸರಿ ಯಾವುದೇ ಕಾರಣಕ್ಕೂ ಏನಿಲ್ಲ ಸರಿ ಖಂಡಿತ ಮಾಡಿ ನಾವು ಮಾಡೋಣ. ಈಗ ಜವಾಬ್ದಾರಿ ಮಾಡಿ ಸೌಲಭ್ಯ ಇದೆ ಅಂದರೆ ಫೋನ್ ಮಾಡಿ ಹೇಳ್ತೀರಿ ಸರ್, ಹೇಳಿದ್ದೀನಿ ಗೋಪಾಲವ್ರಿಗೆ. ಈಗ
ದಿನ ಒಂದು ಮೊಟ್ಟೆ ಹಾಲು ನಾನು ಜವಾಬ್ದಾರಿ ಜನತೆ ಎಷ್ಟೇ ಮಕ್ಕಳಿಗೆ ಅದು ನೋಡಿ ಎಲ್ಲರೂ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಲೈ ಕ್ಯಾಂಪ್ ಮಾಡ್ತೀನಿ ಅವ್ರ ಮಕ್ಕಳೆಲ್ಲ ಕರ್ಕೊಂಡ್ಬಂದು ನಾನು ಹೇಳ್ತೀನಿ ಆ ಟೈಮ್ ಬಂದ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಚೆಕ್ ಮಾಡಿಸಿ ಒಂದಿಬ್ಬರಿಗೆ ಐ ಕ್ಯಾಂಪ್ ಮಾಡ್ತೀನಿ ನಿಮಗೋಸ್ಕರ ಐ ಕ್ಯಾಂಪ್ ಮಾಡ್ತೀನಿ ಅವರು ಬರಲಿ ಇವರು ಬರಲಿ ಬೇರೆ ಡಾಕ್ಟರ್ ಬೇರೆಯವರು ಐ ಕ್ಯಾಂಪ್ ಮಾಡಿಸ್ತೀನಿ ಸರಿ ಹತ್ತಿರದಲ್ಲಿ ಮಾಡ್ತೀನಿ ಇವರು ಕರ್ಕೊಂಡ್ಬಿಡ್ತೀನಿ ಓಕೆ ಮಾಡಿ ಬರೋದು ನಮ್ಮ ಹಾಸ್ಪಿಟಲ್ ಮಾಡ್ತೀವಿ ಯಾವುದು ಮಾಡ್ತೀವಿ ಸರಿ ಕರ್ಕೊಂಡ್ಬನ್ನಿ ಗೊತ್ತಾಯ್ತಲ್ಲ ಹಾಲು ಮೊಟ್ಟೆ ನನ್ನ ಜವಾಬ್ದಾರಿ ಹಾಲು 60 ಮೊಟ್ಟೆ ಅದೇ ನಂಬರ್ ಬಿಟ್ಟಲ್ಲ ಹಾಲು 60 ಮೊಟ್ಟೆ ಡೈಲಿ ಹಾಲು